ನಮಸ್ಕಾರ ವೀಕ್ಷಕರೇ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮ್ಗೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿಯಲ್ಲೇ ಒನ್ ಆಫ್ ದ ಹೈಯೆಸ್ಟ್ ಪೇಯಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಇದು ಯಾವ ರಿಲೇಟೆಡ್ ಅಂತ ಅಂದ್ರೆ ನಿಮ್ಗೆ ವಾಯ್ಸ್ ಪ್ರೊಸೆಸ್ ಆಗ್ಲಿ, ಅಂದ್ರೆ ಕಾಲ್ ಸೆಂಟರ್ದಾಗ್ಲಿ, ಇಲ್ಲ ಡೇಟಾ ಎಂಟ್ರಿ ಅಂದ್ರೆ ನಾನ್ ವಾಯ್ಸ್ ಪ್ರೊಸೆಸ್ ಆಗ್ಲಿ, ಅಥವಾ IT ರಿಲೇಟೆಡ್ ಸಂಬಂಧ ಬರೋದಿಲ್ಲ ಈ ಪರ್ಟಿಕ್ಯುಲರ್ ಜಾಬು. ಅಂಡ್ ಈ ಪರ್ಟಿಕ್ಯುಲರ್ ಜಾಬ್ ಯಾರ್ಯಾರಿಗೆ ಸೂಕ್ತ ಆಗ್ಬೋದು ಅಂತ ಅಂದ್ರೆ ಯಾರ್ಯಾರು ಲೇಟ್ ನೈಟ್ಸ್ ಎದ್ದಿರ್ತಾರಲ್ವಾ, ಅವರು ಪರ್ಫೆಕ್ಟ್ ಆಗಿ ಹೇಳ್ ಮಾಡ್ಸಿರುವಂತ ಜಾಬ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಅಂದ್ರೆ ಈ ಜಾಬ್ನ ಟೈಮಿಂಗ್ಸ್ ಅವ್ರ ಟೈಮಿಂಗ್ಸು ಮ್ಯಾಚ್ ಆಗುವಂಥದ್ದು. ಮತ್ತೆ ಆ ಟೈಮಿಂಗ್ಸ್ ಅಲ್ಲಿ ಅವ್ರು ಸುಮ್ಮನೆ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಂತ ಟೈಮ್ ವೇಸ್ಟ್ ಮಾಡೋದ್ರಿಂದ ದುಡ್ಡು ಸಂಪಾದನೆ ಮಾಡಬಹುದು. ಸೊ ಯಾವ ಕಂಪ್ನಿನಪ್ಪ, ಎಷ್ಟು ಸಂಬಳ ಕೊಡ್ತಾರೆ, ಏನೇನ್ ರಿಕ್ವೈರ್ಮೆಂಟ್ಸ್ ಐತೆ, ಈ ಸ್ಕಿಲ್ಸ್ ಏನೇನು, ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಂತರ ಈ ಜಾಬ್ ಅಪ್ಲಿಕೇಶನ್ ಲಿಂಕ್ ಟೆಲಿಗ್ರಾಮ್ನಲ್ಲಿ ಇರುತ್ತೆ. ಸೊ ಟೆಲಿಗ್ರಾಮ್ ಚಾನಲ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತದ್ದು. ಸೊ ತಪ್ಪದೇ ವಿಸಿಟ್ ಮಾಡಿ, ಬೇಗನೆ ಅಪ್ಲೈ ಮಾಡಿ. ಸೊ ಈ ಜಾಬ್ ಬಂದು IT ಗೂ ಸೇರಲ್ಲ, ವಾಯ್ಸ್ ಪ್ರೊಸೆಸ್ಗೂ ಸೇರಲ್ಲ, ನಾನ್ ವಾಯ್ಸ್ ಪ್ರೊಸೆಸ್ಗೂ ಸೇರಲ್ಲ. ಸೊ ಇದೊಂದು ಟೀಚಿಂಗ್ ರಿಲೇಟೆಡ್ ಜಾಬ್ ಆಗಿರುವಂಥದ್ದು. ಏನು ಅಂತ ಅಂದ್ರೆ ಇದೊಂದು ಆನ್ಲೈನ್ ಟ್ಯೂಟರ್ ಆಗಿ, ಅಂದ್ರೆ ಆನ್ಲೈನ್ ಟ್ಯೂಷನ್ ಹೇಳ್ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುವಂಥದ್ದು. ಸೊ ಕಂಪ್ನಿ ಹೆಸರು ಬರೋದಾಯ್ತು ಅಂದ್ರೆ ನಿಮ್ಗೆ ಸ್ಮಾರ್ಟ್ ಓಲ್ ಎಜುಕೇಶನ್ ಅನ್ನುವಂಥದ್ದು. ಸೊ ಇದ್ರಲ್ಲಿ ನಿಮ್ಗೆ ಏನು ಅಂತ ಅಂದ್ರೆ ನೈಟ್ ಶಿಫ್ಟ್ ಇರುವಂಥದ್ದು, ಪಾರ್ಟ್ ಟೈಮ್ ಆಗಿರುವಂಥದ್ದು. ಈ ಪರ್ಟಿಕ್ಯುಲರ್ ಕಂಪ್ನಿಯಲ್ಲಿ ಏನು ವುಮೆನ್ಸ್ಗೆ ತುಂಬಾನೇ ಆದ್ಯತೆ ಇರುವಂಥದ್ದು, ಅಂದರೆ ಮಹಿಳೆಯರಿಗೆ ತುಂಬಾನೇ ಆದ್ಯತೆ ಕೊಡ್ತಾ ಇರುವಂತ ಕಂಪ್ನಿ ಅಂತಾನೆ ಹೇಳ್ಬೋದು. ಸೊ ಇದ್ರದ್ದು ಲೊಕೇಶನ್ ಅಂತ ಬಂತು ಅಂದ್ರೆ ಬೆಂಗಳೂರಲ್ಲೇ ಇರುವಂತದ್ದು, ಮತ್ತೆ ಬೆಂಗಳೂರೇ ಹೆಡ್ ಆಫೀಸ್ ಆಗಿರುವಂತದ್ದು ಈ ಕಂಪ್ನಿಯದ್ದು. ಸೊ ನೀವೇನ್ ಬೆಂಗಳೂರು ಹೆಡ್ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು ನೈಟ್ ಶಿಫ್ಟ್ ಅನ್ನೋದಿಲ್ಲ. ಆರಾಮಾಗಿ ನಿಮ್ ಮನೇಲಿ ಕುತ್ಕೊಂಡು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಸೊ ಇದರಲ್ಲಿ ನಿಮ್ ರೋಲ್ ಬರೋದಾಯ್ತು ಅಂದ್ರೆ ಆನ್ಲೈನ್ ಟ್ಯೂಷನ್ ಹೇಳ್ಕೊಡೋದು ಅಥವಾ ಆನ್ಲೈನ್ ಮೆಂಟರ್ ಅನ್ನೋದು ನಿಮ್ ರೋಲ್ ಆಗಿರುತ್ತೆ. ಸೊ ಇದು ಬಂದು ಪಾರ್ಟ್ ಟೈಮ್ ಆಗಿರುವಂತದ್ದು. ಸೊ ಟೆಂಪ್ರವರಿ ಲೆಕ್ಕಕ್ಕೆ ನೋಡಿದ ಸ್ಟಾರ್ಟಿಂಗು ನಿಮ್ಮ ಎಫಿಷಿಯನ್ಸಿ, ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಇಷ್ಟ ಆದ್ರೆ ಪರ್ಮನೆಂಟ್ ಲೆಕ್ಕಕ್ಕೆ ತಗೊಳ್ಳೋಂಥ ಸಾಧ್ಯತೆಗಳಿರ್ತವೆ. ಸ್ಯಾಲ್ರಿ ಬರೋದಾಯ್ತು ಅಂದ್ರೆ ನೀವು ಏನು ಮಾಡ್ಕೊಳಕ್ಕಾಗಲ್ಲ. ಪಾರ್ಟ್ ಟೈಮ್ ಕೆಲಸಕ್ಕೆ ನಿಮ್ಗೆ 25,000ದಿಂದ 58,000ದವರೆಗೂ ಹೋಗುವಂಥದ್ದು. ಸೊ ನಿಮ್ಮ ಸ್ಕಿಲ್ಸ್ ಆಗಲಿ, ನಿಮ್ಗೆ ಹೇಳ್ಕೊಡುವಂಥ ಸ್ಕಿಲ್ಸ್ ಮೇಲೆಲ್ಲ ಡಿಪೆಂಡ್ ಆಗಿರುವಂಥದ್ದು. ಅಂಡ್ ಭಯ ಪಡಕ್ ಹೋಗ್ಬೇಡಿ, ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ನಿಮ್ಗೆ ಮಾತಾಡೋ ಕಮ್ಯುನಿಕೇಶನ್ ಇದ್ರೆ ಸಾಕಷ್ಟೇ. ಕೇವಲ 4 ಗಂಟೆ ಡೈಲಿ ಕೆಲಸ ಮಾಡಿದ್ರೆ, ಅಂದ್ರೆ ಇಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿರುವಂತದ್ದು. ಸೊ ಈ 4 ಗಂಟೆ ನೀವು ಕೆಲಸ ಮಾಡಿತು ಅಂದ್ರೆ ತಿಂಗಳಿಗೆ 25,000ದಿಂದ 58,000 ದುಡಿಬಹುದು ವೀಕ್ಷಕರೇ. ಬಟ್ ಇಲ್ಲಿ ನಿಮ್ಗೆ ಅನ್ನಿಸ್ಬೋದು, ನನಗೆ ಹೇಳ್ಕೊಡುವಂತ ಸಾಮರ್ಥ್ಯ ಅಥವಾ ಕಲೆಗಳು ನನಗೆ ಗೊತ್ತಿಲ್ಲ ಅಂದ್ರೆ ಭಯ ಪಡಕ್ ಹೋಗ್ಬೇಡ್ರಿ. ಸೊ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡಿ, ಇಂಟರ್ವ್ಯೂಗೆ ಹೋಗಿ, ಅಲ್ಲಿ ಯಾವ ರೀತಿಯನ್ನು ನಿಮಗೆ ಗೊತ್ತಾಗುವಂಥದ್ದು. ಸೊ ನೀವು ಕಲಿಬಹುದು ಆಗತ್ತೆ ನಿಮ್ಮಿಂದ ಅಂದ್ರೆ ಅವ್ರು ಟ್ರೈನಿಂಗ್ ಕೂಡ ಕೊಡುವಂಥದ್ದು. ಯಾವುದಕ್ಕೆ, ಯಾಕಪ್ಪ ಅಂತ ಅಂದ್ರೆ ಯಾವುದೇ ಕಂಪ್ನಿ ಕೂಡ ಟ್ರೈನಿಂಗ್ ಕೊಡ್ದಿರಾ ಅವ್ರ ಎಂಪ್ಲಾಯೀಸ್ಗೆ ಡೈರೆಕ್ಟ್ ಕೆಲಸ ಕೊಡಲ್ಲ. ಸೊ ಟ್ರೈನಿಂಗ್ ಕೂಡ ಕೊಡ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಫಸ್ಟ್ ಅಪ್ಲೈ ಮಾಡ್ರಿ. ಸೊ ಈ ಪರ್ಟಿಕ್ಯುಲರ್ ಕಂಪ್ನಿ ಏನು ಮಹಿಳೆಯರಿಗೆ ತುಂಬಾನೇ ಆದ್ಯತೆ ಕೊಡ್ತಿದ್ದಾರೆ. ಸೊ ಮನೆಯಲ್ಲಿ ಇರುವಂತ ಹೌಸ್ ವೈಫ್ಗಳಿಗೆ ಅಥವಾ ಕಾಲೇಜ್ ಹೋಗ್ತಾ ವರ್ಕ್ ಫ್ರಮ್ ಹೋಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಂತ ಹುಡುಕ್ತಾ ಇರುವಂತ ವಿದ್ಯಾರ್ಥಿನಿಯರಿಗೆ ಇದು ಒಳ್ಳೆನೆ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ನಿಮ್ಗೆ ನೈಟ್ ಶಿಫ್ಟ್ ಆಗಿರುತ್ತೆ. ಬೆಳಗಿನ ಜಾವ 2:30ಯಿಂದ ಬೆಳಗಿನ ಜಾವ 7:30ವರೆಗೂ ಈ ಶಿಫ್ಟ್ ಇರುವಂತದ್ದು. ಶಿಫ್ಟ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಅದೇ ಹೇಳ್ದ ಹಾಗೆ 3 lakhs to 7 lakhs ಪರ್ ಇಯರ್ ಪ್ಯಾಕೇಜ್ ಸಿಗುವಂಥದ್ದು. ಸೊ ಈ ಶಿಫ್ಟ್ ಅಲ್ಲಿ ನೀವು ಕೆಲಸ ಮಾಡಿದಾಗ ನಿಮ್ಗೆ 3 ಲಕ್ಷದಿಂದ 7 ಲಕ್ಷ ಪ್ಯಾಕೇಜ್ ವರ್ಷಕ್ಕೆ ಸಿಗುವಂಥದ್ದು. ಅದನ್ನ ನಾವು ಬ್ರೇಕ್ ಡೌನ್ ಮಾಡಿದ್ವು ಅಂದ್ರೆ 25,000ದಿಂದ 58,000ಕ್ಕೆ ಹೋಗುವಂಥದ್ದು. ಎಲಿಜಿಬಿಲಿಟಿ ಮತ್ತೆ ಸ್ಕಿಲ್ಸ್ ಅಂತ ನೋಡೋದಾಯ್ತು ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಗ್ರಾಜುಯೇಷನ್ ಕೇಳ್ತಾ ಇಲ್ಲ ಇಲ್ಲಿ. ಸೊ ನೀವು 12 ಪಾಸ್ ಆಗಿದ್ರು ಎಲಿಜಿಬಲ್ ಇರ್ತೀರಾ, ಓದ್ತಾ ಇದ್ರು ಎಲಿಜಿಬಲ್ ಇರ್ತೀರಾ, ಫೈನಲ್ ಇಯರ್ ಅಲ್ಲಿ ಇದ್ರು ಎಲಿಜಿಬಲ್ ಇರ್ತೀರಾ, ಅಥವಾ ನೀವು ಈಗ ತಾನೇ ಫ್ರೆಶರ್ ಆಗಿದ್ದೀರಾ, ರೀಸೆಂಟ್ ಪಾಸ್ಡ್ ಔಟ್ ಅಂದ್ರೂ ಎಲಿಜಿಬಲ್ ಇರುವಂತದ್ದು. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿಲ್ಲ, 0 years ಅಂತ ಮೆನ್ಷನ್ ಮಾಡಿರುವಂತದ್ದು. ಸೊ ಮಹಿಳೆಯರಿಗೆ ಅದೇ ಹೇಳ್ತಾ ಇರೋ ಹಂಗೆ ಮಹಿಳೆಯರಿಗೆ ತುಂಬಾನೇ ಆದ್ಯತೆ ಕೊಡ್ತಾ ಇರುವಂತದ್ದು. ಸೊ ನಿಮ್ಗೆ ಇಲ್ಲಿ ಏನ್ ಸ್ಕಿಲ್ಸ್ ಕೇಳ್ತಾ ಇದ್ದಾರೆ ಅಂದ್ರೆ ಇಂಗ್ಲಿಷ್ ಫ್ಲೂಯೆನ್ಸಿ ಕೇಳ್ತಿರುವಂತದ್ದು. ಸೊ ನಿಮಗೆ ಬರೆಯೋಕ್ಕೂ ಬರಬೇಕು, ಹೇಳೋದಕ್ಕೂ ಬರಬೇಕು. ಯಾಕಂತ ಅಂದ್ರೆ ನೀವು US ಮತ್ತೆ ಕೆನಡಾ ಸ್ಟೂಡೆಂಟ್ಸ್ಗೆ ನೀವು ಮಧ್ಯರಾತ್ರಿಯಲ್ಲಿ ಹೇಳ್ಕೊಡುವಂಥದ್ದು. ಆ ಉದ್ದೇಶದಿಂದ ನಿಮ್ಗೆ ಸ್ಟ್ರಾಂಗ್ ಇಂಗ್ಲಿಷ್ ಅನ್ನೋದು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು. ಮತ್ತೆ ನಿಮ್ಗೆ ಹೇಳ್ಕೊಡುವಂತ ರೀತಿಗಳ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು, ಯಾರ್ಯಾರಿಗೆ ಕೋಡಿಂಗ್ ಅಥವಾ ಬೇಸಿಕ್ ಟೆಕ್ನಾಲಜೀಸ್ ಬಗ್ಗೆ ಐಡಿಯಾ ಇರುತ್ತೆ ಅಲ್ವಾ, ಅವ್ರಿಗೆ ತುಂಬಾನೇ ಉಪಯೋಗ ಆಗುವಂಥದ್ದು ಈ ಪರ್ಟಿಕ್ಯುಲರ್ ಜಾಬ್ ಅಲ್ಲಿ. ನಿಮ್ದಿಲ್ ರೋಲ್ ಆಗಿ ಏನಪ್ಪಾ ಅಂತಂದ್ರೆ, ಸೊ ನೀವು ಆನ್ಲೈನ್ ಸೆಷನ್ಸ್ ಹೇಳ್ಕೊಡ್ತಿರ್ತೀರಾ. ಸೊ ಆನ್ಲೈನ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇರುವಂತದ್ದು ಪರ್ಟಿಕ್ಯುಲರ್ಲಿ US ಮತ್ತೆ ಕೆನಡಾ ಸ್ಟೂಡೆಂಟ್ಸ್ಗೆ.
ಸೊ ಈ ರೋಲ್ ಎಲ್ಲಾನು ನಿಮ್ಮ ರೋಲ್ಗಳು ಎಲ್ಲ ಟೀಚಿಂಗ್ ರಿಲೇಟೆಡ್ಗೆ ಆಗಿರುವಂಥದ್ದು. ಅಪ್ಲಿಕೇಶನ್ ಲಿಂಕ್ ಟೆಲಿಗ್ರಾಮಲ್ಲಿ ಚಾನಲಲ್ಲಿ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗ್ಯಾಂಗಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೊಂದು ಒಳ್ಳೆಯ ಅವಕಾಶ. ಆ್ಯಂಡ್ ಇದೇ ರೀತಿ ನಿಮಗೆ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ ಆಪರ್ಚುನಿಟಿ ಬಗ್ಗೆ ಕಾಂಟೆಂಟ್ ಹಾಕ್ತಾ ಇರ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಹಿಂಗೆ ಮಾಡ್ತಿದ್ದೀನಿ.